ಪಶುಪತಿ, ನಿನ್ನ ಮಂತ್ರ ಮತ್ತೆ ಕ್ಷುದ್ರ ಶಕ್ತಿ ಮಾಡಕ್ಕಾಗದೇ ಇರೋ ಕೆಲ್ಸನ ಒಂದು ಚಿಕ್ಕ ಸುಳ್ಳು ಮಾಡ್ಬಿಡ್ತು. ಮಾಲನ ಹೆಸರಲ್ಲಿ ನಾವು ಮಾಡಿದ ಮೋಸ ನಮಗೆ ನಾಗನಿತಿ ಸಿಗೋ ಹಾಗೆ ಮಾಡ್ತು. ಸಾಕು ಸಾಕು, ಈ ಜನ್ಮಕ್ಕಿಷ್ಟು ಸಾಕು. ಪಾಪ ಪುಣ್ಯ, ಮಾಲನ್ಗೋಸ್ಕರ ಇಂಥ ತ್ಯಾಗ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ. ಅಷ್ಟಕ್ಕೂ ಆ ತಾಳೆಗರಿಲಿ ಏನಿದೆ ಪಶುಪತಿ? ಆ ರಹಸ್ಯ ಕೇಳಿದ್ದು ನನ್ನ ಶಿಷ್ಯ ಆಗಿದ್ರಿಂದ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಹೇಳು ಹೇಳು ಪಶುಪತಿ, ಹೇಳು ಪಶುಪತಿ. ಆ ತಾಳೆಗರಿಯಲ್ಲಿ ಏನ್ ರಹಸ್ಯ ಇದೆ ಅಂದ್ರೆ? ಏನ್ ರಹಸ್ಯ ಇದೆ? ಏನ್ ಬರ್ದಿದೆ ಅಂದ್ರೆ? ಏನ್ ಬರ್ದಿದೆ ಹೇಳು. ಅದು ಏನ್ ಯೋಚನೆ ಮಾಡ್ತಾ ಇದೀಯ ಪಶುಪತಿ? ರಹಸ್ಯ ಗೊತ್ತಾದ್ರೆ ನಿನಗಿಂತ ಮುಂಚೆ ಹೋಗಿ ನಾಗನಿಧಿನಿ ಪಡ್ಕೋತೀನಿ ಅಂತನಾ? ನೀನು ನನ್ನ ಗುರು, ನಿನಗ್ಯಾಕೆ ಮೋಸ ಮಾಡ್ಲಿ? ಒಂದು ವೇಳೆ ಮೋಸ ಮಾಡಿದ್ರು ನನ್ನನ್ನ ನಿನ್ನ ಮಂತ್ರ ಶಕ್ತಿಯಿಂದ ಸುಟ್ಟು ಬೂದಿ ಮಾಡ್ತೀಯ ಅಂತ ನನಗ್ ಗೊತ್ತು. ನನಗ್ಯಾವ ನಿಧಿನೂ ಬೇಕಾಗಿಲ್ಲ, ನಿರ್ಭಯವಾಗಿ ಹೇಳು. ಹೇಳೋದಿಕ್ಕೆ ನಿಧಿ ರಹಸ್ಯ ನೆನ್ಪಿರ್ಬೇಕಲ್ವಾ? ಮರ್ತು ಹೋದ್ಯಾ? ಏನು, ನಿಧಿ ರಹಸ್ಯ ಗೊತ್ತಿಲ್ವಾ? ಹೌದು, ಇಷ್ಟೊತ್ತು ನೆನಪಲ್ಲಿತ್ತು, ಹೇಳ್ಬೇಕಾದ್ರೆ ಮರ್ತೋಗ್ಬಿಡ್ತು. ನಿಜಾನೇನಾ ಅಥವಾ? ಅಯ್ಯೋ, ನಾನು ಉಪಾಸನೆ ಮಾಡ್ತಿರೋ ಅಂತ ಭೈರವನ್ ಮೇಲೆ ಆಣೆ. ಪಶುಪತಿ, ಭೈರವನ್ ಮೇಲೆ ಆಣೆ ಮಾಡಿದ್ಯಾ ಅಂದ್ಮೇಲೆ ನೀನು ನಿಜ ಹೇಳ್ತಿದ್ಯಾ ಅಂತ ಗೊತ್ತಾಯ್ತು. ಆದ್ರೆ ನೂರಾರು ಮಂತ್ರಗಳು, ಸಾವಿರಾರು ಬೀಜಾಕ್ಷರಗಳು ನೆನಪಿಟ್ಕೊಳ್ಳೋ ಈ ಪಶುಪತಿ ಈ ಚಿಕ್ಕ ನಾಗನಿಧಿ ರಹಸ್ಯ ಮರ್ತೋಗೋದು ಅಂದ್ರೇನು? ಎಲ್ಲ ಇದು ನಾನು ಮರ್ತೋಗಿರೋದಲ್ಲ, ಮರ್ತೋಗೋ ರೀತಿ ಏನೋ ಮಾಡಿದ್ದಾರೆ. ನಿಧಿ ರಹಸ್ಯ ಕೇಳಿದ ಕೂಡ್ಲೇನೆ ಕೇಳಿಸ್ಕೊಂಡವರು ಮರ್ತೋಗ್ಬೇಕು ಅಂತ ಯಾವುದೋ ಮಂತ್ರನೋ ತಂತ್ರನೋ ಮಾಡಿದ್ದಾರೆ. ಅದಕ್ಕೆ ಆ ನಿಧಿ ರಹಸ್ಯನ ನಾನು ಮರ್ತೋಗ್ಬಿಟ್ಟೆ. ಅಂದ್ರೆ ಪುಣ್ಯ ಯಾರಿಗೆ ನಿಧಿ ರಹಸ್ಯ ಹೇಳಿದ್ರು ಕೇಳಿಸ್ಕೊಂಡವರು ಮರ್ತ ಹೋಗ್ತಾರ? ಆ ದೇವ್ರು ಕೇಳಿಸ್ಕೊಂಡ್ರು ಮರ್ತೋಗ್ಬಿಡ್ತಾನೆ. ಆ ಕುಲಗುರು ನಮ್ಮೇಲಿರೋ ದ್ವೇಷನ ತೀರಿಸ್ಕೊಂಡ ಭೂತಕ್ಕೆ ದ್ವೇಷ ತೀರಿಸ್ಕೊಂಡ, ಆದ್ರೂ ಬಿಡಲ್ಲ. ಇದಕ್ ಸೇಡನ್ನ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ. ಆ ಕುಲಗುರುಗೊಂದು ಗತಿ ಕಾಣಿಸ್ತೀನಿ, ಆ ನಾಗನಿಧಿನ ಸಾಧಿಸ್ತೀನಿ. ಪತೆ, ಪಶುಪತೆ, ಪಶುಪತೆ. ಬೇತಾಳ ಆವಾಹಯಾಮಿ, ಆವಾಹಯಾಮಿ. ಬೇತಾಳ ಆವಾಹಯಾಮಿ. ಕೂಡ್ಲೆ ಸಿದ್ಧತೆ ಮಾಡ್ಕೋ ಭೂತಕ್ಕೆ. ಅಗ್ನಿಗೆ ಆಹುತಿ ಆಗ್ಬೇಕು ಅಂತ ಈ ಪಶುಪತಿ ಆತ್ಮ ಹಾತೊರಿತಾ ಇದೆ. ತಪ್ಪು ಮಾಡ್ತಿದ್ಯಾ ಪಶುಪತಿ. ದೇಹ ಅಗ್ನಿಯಲ್ಲಿ ಬೂದಿ ಆದ್ಮೇಲೆ ನನಗೇನು ಉಳಿಯತ್ತೆ ಈ ಬೂದಿಯನ್ನ ಬಿಟ್ರೆ? ಇಲ್ಲ, ಕ್ಷುದ್ರ ಶಕ್ತಿಯಿಂದ ಮಂತ್ರ ತಂತ್ರ ಯಂತ್ರ ವಿದ್ಯೆನ ಪಡ್ಕೊಂಡಿರೋ ಈ ಪಶುಪತಿ ಆತ್ಮನ ಬೇತಾಳನಿಗೆ ಅರ್ಪಿಸಿದ್ರೆ ಆ ನಾಗನಿಧಿ ರಹಸ್ಯ ನಿನಗ್ ಗೊತ್ತಾಗುತ್ತೆ. ಎಲ್ಲದಕ್ಕೂ ಮಿಗಿಲಾಗಿ ಪುಣ್ಯ ಹೇಳಿರುವಂತ ನಾಗನಿಧಿ ರಹಸ್ಯನ ನಾನು ಮರ್ತೋಗಿರೋದು ಸುಳ್ಳಲ್ಲ ಅನ್ನೋದು ನಿನಗೆ ಅರ್ಥ ಆಗತ್ತೆ. ಅದಕ್ಕೆ ನನ್ನ ಆತ್ಮನ ಬೇತಾಳನಿಗೆ ಸಮರ್ಪಣೆ ಮಾಡಿ ನಾಗನಿಧಿನ ನಿನಗ್ ಸಿಗೋ ಹಾಗೆ ಮಾಡ್ತೀನಿ. ಜೈ ಬೇತಾಳ, ಜೈ ಬೇತಾಳ. ಆಸ್ತಿಕ ಶಿಷ್ಯ? ಅಸ್ತಿನ? ಹೌದು, ಮರಣ ಹೊಂದಿರೋ ಮಹಾನಾಗ ಭಕ್ತಳು. ಪಕ್ಕೆ ಮೂಳೆ ಸಂಗ್ರಹ ಮಾಡಬೇಕು
ಶಿಷ್ಯ. ಅದನ್ನ 7 ದಿನ ಪೂಜೆ ಮಾಡಿ ಮಂತ್ರ ಶಕ್ತಿಯಿಂದ ಧಾರೆ ಎರೆದು ಜಗದೇವ ವಶೀಕರಣ ಸಾಧಿಸೋ ದಿವ್ಯ ಆಯುಧವಾಗಿ ಮಾರ್ಪಾಡಾಗುತ್ತೆ ಶಿಷ್ಯ. ಅದರ ಸಹಾಯದಿಂದ ಪುಣ್ಯಾಳನ್ನ ನಿನ್ನ ವಶ ಮಾಡಿಕೊಂಡು ಗರುಡ ವಂಶಸ್ಥನಾದ ಅನಿರುದ್ಧನ್ನ ನಿನ್ನ ವಶ ಮಾಡಿಕೊಂಡ್ರೆ ಆ ನಾಗನಿಧಿ ತಪ್ಪದೆ ನಿನಗೆ ಸಿಗುತ್ತೆ ಶಿಷ್ಯ. ಶುಭಮಸ್ತು ಶುಭಮಸ್ತು. ಸಾಧಿಸ್ಬೇಕು ಸಾಧಿಸ್ಬೇಕು. ಸತ್ತೋಗಿರೋ ಆ ನಾಗಭಕ್ತಳ ಅಸ್ಥಿ ಎಲ್ಲಿದೆ ಅಂತ ಹುಡುಕ್ಬೇಕು. ಅದು ಹರಿನಗರದಲ್ಲೇ ಇದೆ ಪಶುಪತಿ. ಹರಿನಗರದಲ್ಲಿ ಯಾರೋ ಮಹಾದೇವಿ. ಮಹಾದೇವಿ ಸಮಾಧಿ ವಿಷಯಕ್ಕೆ ಹೋದ್ರೆ ನಾಗಮ್ಮ ನಮ್ಮನ್ನ ಸಾಯಿಸಿ ಅದೇ ಸಮಾಧಿಲಿ ಸಮಾಧಿ ಮಾಡ್ಬಿಡ್ತಾಳೆ. ನಾವ್ ತೆಗೆದ್ರೆ ಸಾಯಿಸ್ತಾಳೆ, ಅದೇ ಭದ್ರಾವತಿ ಕೈಯಲ್ಲಿ ತೆಗ್ಸಿದ್ರೆ ಬಂದ್ರೆ ಆ ಮಹಾದೇವಿ ಅಸ್ಥಿ ಬರುತ್ತೆ.